ಪ್ರೀತಿಯ ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮೆಯ ಧರಿತ್ರಿ ಸಂಚಿಕೆ 117. ಪ್ರಿಯಾಳ ಬಗೆಗೆ ತಾನು ಕೇಳಿ ತಿಳಿದಿರುವ ವಿಷಯವನ್ನು ಕ್ಷಮಾ ಶ್ರೀಪತಿಗೆ ಹೇಳುತ್ತಿರುವಾಗಲೇ ತನಗೆ ಈ ವಿಷಯ ಮೊದಲೇ ತಿಳಿದಿದೆ ಎಂಬಂತೆ ಶ್ರೀಪತಿ ಮನದಲ್ಲಿಯೇ ವಿಷಾದದ ನಗು ನಕ್ಕನು. ಅವನ ನಗುವಿಗೆ ಕಾರಣವೇನೆಂದು ಕ್ಷಮಾಳಿಗೆ ತಿಳಿಯಲಾಗಲಿಲ್ಲ. ಅದಕ್ಕೆ ಹೀಗೆ ನಗ್ತಾ ಇದ್ದೀರಿ? ನನ್ನ ಮಾತಿನಲ್ಲಿ ಎಂತಾದರೂ ತಪ್ಪುಂಟಾ? ಆಪ್ಯಾಯಮಾನದಿಂದ ಕೇಳಿದಳು. ತಪ್ಪಲ್ಲ ಕ್ಷಮಾ, ನೀವು ನಿಜವನ್ನೇ ಹೇಳಿದ್ದೀರಿ. ಇವೆಲ್ಲ ನಿಮ್ಮ ಬಾಯಿಯಲ್ಲಿ ಅಂತೆ ಕಂತೆಗಳಾಗಿಯೇ ಉಳಿದಿವೆ. ಆದರೆ ಇದು ನನಗೆ ಅವಳು ಮೊದಲ ಬಾರಿಗೆ ನನ್ನ ಹಿಂದೆ ಬಿದ್ದಾಗಲೇ ತಿಳಿತು. ಕೆಲಸದಲ್ಲಿನ ಅವಳ ಮೈಗಳ್ಳತನವನ್ನೇ ಸುಳ್ಳು ಅಂತ ನಿರೂಪಿಸಿ ತನಗೆ ಹೇಗೆ ಬೇಕೋ ಹಾಗೆ ತಿರುಗಿಸಿಕೊಂಡಿರೋ ಅವಳಿಗೆ ಮದುವೆಯ ವಿಷಯದಲ್ಲಿ ಸುಳ್ಳುಗಳ ಸರಮಾಲೆಯನ್ನೇ ಸೃಷ್ಟಿಸಿ ಅಮ್ಮನನ್ನು ನಂಬಿಸೋದು ಅಷ್ಟೊಂದು ಕಷ್ಟದ ಕೆಲಸ ಏನೂ ಆಗಿರಲಿಲ್ಲ. ಅಮ್ಮ ಈಗ ನಿಜ ಹೇಳಿದ್ರು ನಂಬೋ ಪರಿಸ್ಥಿತಿಲಿ ಇಲ್ಲ. ಹಾಗೆ ಅಮ್ಮನ ಕಿವಿಚುಚ್ಚಿದ್ದಾಳೆ. ನಾವೇನಾದರೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವಳ ತಂದೆ ತಾಯಿಯ ಮೂಲಕ ಅವಳ ಬಗ್ಗೆ ನಿಜವನ್ನೇ ಹೇಳಿಸಿದ್ರು ಆ ಕ್ಷಣವೇ ಅಮ್ಮನನ್ನು ಕಳೆದುಕೊಳ್ಳಬೇಕಾಗಿ ಬರ್ಬೋದು. ಅಮ್ಮ ಮೊದಲೇ ಹಾರ್ಟ್ ಪೇಷಂಟ್. ಪ್ರಿಯಾಳ ಮೋಸದಾಟ ಅವರಿಗೆ ತಿಳಿತು ಅಂದರೆ ಮುಗ್ದೇ ಹೋಯಿತು. ಅವರಿಗೆ ಖಂಡಿತವಾಗಿಯೂ ಅದನ್ನೆಲ್ಲ ಸಹಿಸೋ ಶಕ್ತಿ ಇಲ್ಲ. ಅದಕ್ಕೆ ನಾನು ನಿಜವನ್ನು ನನ್ನಲ್ಲೇ ಇಟ್ಕೊಂಡು ನನಗೆ ಇಷ್ಟವಿಲ್ಲದ ಮದುವೆಗೆ ಒಪ್ಪಿಗೆ ನೀಡಿದ್ದೀನಿ. ಮದುವೆಯ ನಂತರವಾದರೂ ಅವಳು ಬದಲಾಗಬಹುದೇನೋ ಅನ್ನೋ ಸಣ್ಣ ನಂಬಿಕೆ ಎಂದು ಆತ್ಮವಿಶ್ವಾಸದಿಂದ ಹೇಳಿದನು. ಶ್ರೀಪತಿ ಅಮ್ಮನ ಮೇಲೆ ಇಟ್ಟಿರುವ ಅಗಾಧವಾದ ಪ್ರೀತಿ ಕ್ಷಮಾಳ ಕಣ್ಣುಗಳಲ್ಲಿ ನೀರು ತರಿಸಿತ್ತು. ಶ್ರೀಪತಿ, ನಿಮ್ಮ ನಂಬಿಕೆ ಹುಸಿಯಾಗದಿರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಿಮ್ಮಂತಹ ಒಳ್ಳೆಯವರಿಗೆ ದೇವರು ಮೋಸ ಮಾಡುವುದಿಲ್ಲ. ಎಲ್ಲವೂ ಒಳ್ಳೆಯದಾಗ್ತದೆ, ಧೈರ್ಯವಾಗಿರಿ ಎಂದು ಸಾಂತ್ವನ ಹೇಳಿದಳು. ಕ್ಷಮಾಳ ಮಾತುಗಳನ್ನು ಕೇಳಿ ಶ್ರೀಪತಿಗೆ ಎಷ್ಟೋ ಸಮಾಧಾನವಾದಂತಾಯಿತು. ಶ್ರೀಪತಿ, ನೀವೀಗ ಇಲ್ಲಿಗೆ ಬಂದು ಬಹಳ ಸಮಯವಾಯಿತು. ಸ್ವಲ್ಪ ಕಾಫಿ ತರ್ತೇನೆ ಎಂದು ಅವನ ಒಪ್ಪಿಗೆಗೂ ಕಾಯದೆ ಅಡುಗೆ ಕೋಣೆಗೆ ತೆರಳಿ 2 ಲೋಟ ಬಿಸಿ ಬಿಸಿ ಕಾಫಿ ತಯಾರಿಸಿ ತಂದಳು. ಅವಳ ಹಿಂದೆಯೇ ಅವಳ ಕೋಣೆಯಿಂದ ಹೊರಬಂದಿದ್ದ ಶ್ರೀಪತಿ ಪಡಸಾಲೆಯಲ್ಲಿ ಹಾಕಿದ್ದ ಸೋಫಾದ ಮೇಲೆ ಕುಳಿತಿದ್ದನು. ಅವನು ಕಾಫಿ ಕುಡಿದು ಮುಗಿಸುವಷ್ಟರಲ್ಲಿ ಅಹಲ್ಯಾದೇವಿಯವರ ಕರೆ ಬಂದಿತ್ತು. ಕರೆ ಸ್ವೀಕರಿಸಿ ಮಾತನಾಡಿದವನು, ಕ್ಷಮಾ, ಅಮ್ಮ ಕಾಲ್ ಮಾಡಿದ್ರು. ಅಡುಗೆಗೆ 2 ಬಗೆಯಲ್ಲಿ ಹೇಳಿದ್ದಾರೆ. ನಮ್ಮ ಕಂಪನಿಯಲ್ಲಿ ಇರುವ ಹಲವರು ನಾನ್ ವೆಜ್ ಪ್ರಿಯರು. ಅದಕ್ಕೆ ವೆಜ್ ನಾನ್ ವೆಜ್ ಬೇರೆ ಬೇರೆ ರೆಸ್ಟೋರೆಂಟ್ಗಳಿಗೆ ಆರ್ಡರ್ ಮಾಡಿದ್ದಾರೆ. ಊಟ ಬಡಿಸೋದು ಇಲ್ಲಿಯೇ ಆದರೂ ತಯಾರಿಸೋದು ರೆಸ್ಟೋರೆಂಟ್ನಲ್ಲೇ ಅಲ್ವಾ? ಅದಕ್ಕೆ ಕೃಷ್ಣನಿಗೆ ಹೇಳೋಣ ಅಂತ ಮನೆಯೆಲ್ಲ ಹುಡುಕಿದ್ರಂತೆ. ಅವನು ಎಲ್ಲಿಯೋ ಹೋಗಿದ್ದಾನಂತೆ. ಫೋನ್ ಕೂಡ ಪಿಕ್ ಮಾಡ್ತಾ ಇಲ್ಲ. 2 ರೆಸ್ಟೋರೆಂಟ್ಗಳಿಗೆ ನೀನೇ ಹೋಗಿ ಎಲ್ಲ ಪ್ರಿಪ್ರೇಷನ್ ಹೇಗೆ ನಡೀತಿದೆ, ನಮ್ಮ ಮೆನೂನಲ್ಲಿರೋ ಒಂದೇ ಒಂದು ಐಟಮ್ ಕೂಡ ಮಿಸ್ ಆಗಬಾರ್ದು ಅಂತ ಹೇಳ್ಬಾ ಅಂದಿದ್ದಾರೆ. ನಾನಿನ್ನು ಹೊರಡ್ತೀನಿ ಎಂದು ಅವಳಿಗೆ ವಿಷಯ ತಿಳಿಸಿ ಕಾರನ್ನು ರೆಸ್ಟೋರೆಂಟ್ನ ಕಡೆಗೆ ತಿರುಗಿಸಿದನು. ಅಮ್ಮ ಕರೆದಿರಂತೆ? ರಾಮಯ್ಯ ಗೆಸ್ಟ್ ಹೌಸ್ನತ್ತ ಬಂದಿದ್ರು. ಅಹಲ್ಯಾದೇವಿ ಹಾಗೂ ಶ್ಯಾಮಲಾರೊಂದಿಗೆ ಸೇರಿಕೊಂಡು ಕ್ಷಮಾ ತಾನು ಕೂಡ ದೇವರ ದೀಪಕ್ಕೆ ಬತ್ತಿಗಳನ್ನು ಹೊಸೆಯಲು ಕುಳಿತಳು. ಹೌದು ಮಗು, ನಾಡಿದ್ದೇ ಮದುವೆ. ನಾಳೆಯಿಂದ 2 ದಿನಗಳವರೆಗೂ ಕಂಪನಿಗೂ ರಜೆ ಘೋಷಿಸಿದೆ. ಮನೆಯಲ್ಲಿ ಒಬ್ಳೇ ಕೂತ್ಕೊಂಡು ಏನು ಮಾಡ್ತೀಯಾ? ಇಲ್ಲಿಗೆ ಬಂದರೆ ಮಾತನಾಡ್ತಾ ಟೈಮ್ ಪಾಸ್ ಆಗುತ್ತಲ್ಲ ಅಂತ ಬರೋಕ್ಕೆ ಹೇಳಿದೆ ಸಹಜವಾಗಿ ಹೇಳಿದರು. ಅವಳನ್ನು ಒಬ್ಬಂಟಿಯಾಗಿ ಬಿಟ್ಟಷ್ಟು ಯೋಚನೆಯಲ್ಲಿ ಮುಳುಗುತ್ತಾಳೆಂದು ತಿಳಿದಿದ್ದರಿಂದಲೇ ಅಹಲ್ಯಾದೇವಿ ಅವಳನ್ನು ಕರೆಸಿಕೊಂಡಿದ್ದರು. ನಾನು ಒಬ್ಬಳೇ ಎಲ್ಲಮ್ಮ ಇದ್ದೇನೆ. ಈ ತುಂಟ ರಾಜಕುಮಾರ ನನ್ನ ಜೊತೆಯೇ ಇದ್ದಾನಲ್ಲ. ಇಷ್ಟರವರೆಗೂ ಮಲಗಿದ್ದ. ಸ್ವಲ್ಪ ಹೊತ್ತಿನ ಮುಂಚೆ ಎದ್ದನಷ್ಟೆ. ಬಾಟಲಿಗೆ ಹಾಲು ಹಾಕ್ತಾ ಇದ್ದೆ. ಅಷ್ಟರಲ್ಲಿ ನೀವು ಕರೆಯ ಕಳುಹಿಸಿದ್ರಿ ಅಲ್ವೇನೋ ಗುಂಡ ಎಂದು ಮಗುವಿನ ಕೆನ್ನೆಯನ್ನು ಸವರಿದಳು. ಕ್ಷಮಾಳ ಮಡಿಲಿನಲ್ಲಿ ಮಲಗಿ ಬಾಟಲಿಯಲ್ಲಿ ಹಾಲು ಚೀಪುತ್ತಿದ್ದ ಕಂದಮ್ಮ ಬಟ್ಟಲು ಕಣ್ಣುಗಳನ್ನು ಅರಳಿಸಿ ಕ್ಷಮಾಳನ್ನೇ ದಿಟ್ಟಿಸುತ್ತಿತ್ತು. ಕ್ಷಮಾ, ಮಗುವಿನ ಹೆಸರು ಏನಂದೆ? ಅಹಲ್ಯಾದೇವಿ ನೆನೆಸಿಕೊಂಡರೂ ಹೆಸರು ನೆನಪಾಗಲಿಲ್ಲ. ಅಮರ್ ಅಂತ ಅಮ್ಮ. ಅಮೃತಾಳ ಮಗ ಅಮರ್. ನಾಮಕರಣದ ದಿನ
ಇವನಿಗೆ ಹೆಸರನ್ನು ಸೂಚಿಸಿದ್ದು ನಾನೇ ಎಂದಳು. ಅವಳ ಮಾತಿನಲ್ಲಿದ್ದ ಭಾವುಕತೆ ಅವರಿಗೂ ಅರ್ಥವಾಗಿತ್ತು. ಮುದ್ದಾದ ಹೆಸರು ಕ್ಷಮ ಎಂದವರು ಅವಳ ಮನಸ್ಸನ್ನು ತಹಬದಿಗೆ ತರಲು ಪುನಃ ಮದುವೆಯ ವಿಷಯಕ್ಕೆ ಬಂದಿದ್ದರು. ಕ್ಷಮ, ನಾಳೆ ಅರಿಶಿನ ಶಾಸ್ತ್ರ. ಮೈ ಮೇಲೆ ಅರಿಶಿನ ಬಿದ್ದ ನಂತರ ಆಚೆ ಎಲ್ಲಿಯೂ ಹೋಗಕೂಡ್ದು. ನಿನಗೆ, ಕೃಷ್ಣನಿಗೆ ಹಾಗೂ ಶ್ರೀಪತಿ ಮೂವರಿಗೂ ಇಲ್ಲಿಯೇ ಶಾಸ್ತ್ರ ನಡೆಯುತ್ತೆ. ಪ್ರಿಯಾಳನ್ನು ಕರೆದೆ. ಅವಳ ಅಪ್ಪ ಅಮ್ಮ ಮಗಳ ಮದುವೆಯಲ್ಲಿ ಬಹಳ ಆಸಕ್ತಿ ತೋರ್ತಾ ಇರೋ ಹಾಗಿದೆ. ಅವಳು ಇರೋ ಬಾಡಿಗೆ ಮನೆಯಲ್ಲಿಯೇ ಅರಿಶಿನ ಶಾಸ್ತ್ರ ಮಾಡೋಣ ಅಂತ ಅಂದ್ರಂತೆ. ಅಪ್ಪ ಅಮ್ಮ ಎಷ್ಟೇ ಹಣದಾಯಿಗಳಾಗಿದ್ರೂ ಮಗಳ ಮದುವೆ ಮಾಡುವ ಆಸೆ ಅವರಲ್ಲಿಯೂ ಇರುತ್ತಲ್ವಾ, ಅದಕ್ಕೆ ಸರಿ ಅಂದೆ. ಅವರು ಸಂಸಾರ ಸಮೇತರಾಗಿ ನಾಡಿದ್ದು ಬೆಳಗ್ಗೆ ಮುಹೂರ್ತ ಮೀರುವ ಮುನ್ನ ಹಾಜರಿರ್ತೀವಿ ಅಂದರು ಎಂದು ಪ್ರಿಯಾಳ ವಿಷಯ ತಿಳಿಸಿದರು. ಪ್ರಿಯಾಳ ಬಗ್ಗೆ ಎಲ್ಲ ತಿಳಿದಿದ್ದರೂ ನಿಜ ವಿಷಯವನ್ನು ಹೇಳಲಾಗುತ್ತಿಲ್ಲವೆಂಬ ಖೇದದಿಂದ ಮುಖದ ಮೇಲೆ ತೋರಿಕೆಯ ನಗು ತರಿಸಿಕೊಂಡ ಕ್ಷಮ, ಹೌದಮ್ಮ, ಒಳ್ಳೆಯದು ಎಂದಷ್ಟೇ ಹೇಳಿ ತನ್ನ ಕೆಲಸದಲ್ಲಿ ತೊಡಗಿದಳು. ಹಾಲು ಕುಡಿದು ಹೊಟ್ಟೆ ತುಂಬಿಸಿಕೊಂಡ ಮಗು ಕ್ಷಮಾಳ ಮಡಿಲಿನಿಂದ ಇಳಿದು ಅಂಬೆಗಾಲು ಹಾಕುತ್ತಾ ಮನೆಯೆಲ್ಲ ಓಡಾಡತೊಡಗಿತ್ತು. 4 ಅಂತಸ್ತಿನ ಕಟ್ಟಡದಲ್ಲಿ ಕೆಳಗಿನ 2 ಅಂತಸ್ತನ್ನು ಮಾತ್ರ ಮನೆಯ ಸದಸ್ಯರು ಹಾಗೂ ಕೆಲಸಗಾರರಿಗೆ ಮೀಸಲಿಡಲಾಗಿತ್ತು. ಉಳಿದೆರಡು ಅಂತಸ್ತುಗಳಿಗೆ ಹೀಗೆ ಏನಾದರೂ ಕಾರ್ಯಕ್ರಮ ನಡೆದಾಗ ಮಾತ್ರ ಜೀವಕಳೆ ಬರುತ್ತಿತ್ತು. ಕ್ಷಮ ಹಲವಾರು ಬಾರಿ ಮಹಲಿಗೆ ಬಂದಿದ್ದರೂ ಯಾವಾಗಲೋ ಒಮ್ಮೆ, ಅದೂ ಕೂಡ ಅಹಲ್ಯಾದೇವಿಯವರೊಂದಿಗೆ ಇಡೀ ಮನೆಯನ್ನೆಲ್ಲ ಸುತ್ತುವರೆದು ಬಂದಿದ್ದಳು. ಮಗುವನ್ನು ಹಿಡಿಯಲು ಹರಸಾಹಸ ಪಡುತ್ತಿದ್ದ ಕ್ಷಮಾಳನ್ನು ಕುರಿತು ಅಹಲ್ಯಾದೇವಿಯವರು, ಕ್ಷಮ, ಮಗುವಿಗೆ ಒಂದೇ ಕಡೆ ಕೂತು ಕೂತು ಸಾಕಾಗಿರಬಹುದು. ಅವನನ್ನು ಕರೆದುಕೊಂಡು ಮೇಲೆಲ್ಲ ತಿರುಗಿ ಬಾ. ನಾಳೆಗೆ ಎಲ್ಲ ವ್ಯವಸ್ಥೆಯನ್ನು ಮಾಡೋದಕ್ಕೆ ಹೇಳಿದ್ದೆ. ಕೆಲಸವೆಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೊಂಡು ಬಾ ಎಂದರು. ಅವಳು ಲಿಫ್ಟ್ನ ಉಪಯೋಗ ಪಡೆಯುವುದಿಲ್ಲವೆಂದು ತಿಳಿದಿದ್ದ ಅಹಲ್ಯಾದೇವಿ ಒತ್ತಾಯಪಡಿಸಲಿಲ್ಲ. ಮೇಲಿನ ಕೋಣೆಯೊಂದರಲ್ಲಿ ಕೃಷ್ಣ ಮಂಕಾಗಿ ಕುಳಿತು ಯಾವುದೋ ಗಾಢ ಯೋಚನೆಯಲ್ಲಿ ಮುಳುಗಿರುವುದನ್ನು ಕಂಡು ಕ್ಷಮಾಳಿಗೆ ಆಶ್ಚರ್ಯವೆನಿಸಿತು. ಅರೆ ಕೃಷ್ಣ, ನೀವು ಇಲ್ಲಿದ್ದೀರಾ? ಅಮ್ಮ ನಿಮ್ಮನ್ನು ಬಹಳ ಹೊತ್ತಿನಿಂದ ಹುಡುಕ್ತಾ ಇದ್ದಾರೆ. ನಿಮ್ಮ ಫೋನ್ ಎಂತಾಗಿದೆ? ಅಲ್ಲಿಯೇ ಇದ್ದ ಅವನ ಫೋನನ್ನು ಕೈಗೆತ್ತಿಕೊಂಡಳು. ಹೋ, ಸ್ವಿಚ್ ಆಫ್ ಆಗಿದೆ. ಚಾರ್ಜ್ ಹಾಕಿಕೊಳ್ಬಾರ್ದಾ? ಚಾರ್ಜರ್ ಎಲ್ಲುಂಟು? ಕೊಡಿ, ನಾನೇ ಹಾಕ್ತೇನೆ ಎಂದು ಸುತ್ತಲೂ ಕಣ್ಣಾಡಿಸಿದಳು. ಚಾರ್ಜರ್ ನನ್ನ ಕೋಣೆಲಿರುತ್ತೆ, ಇಲ್ಲಿಗೆ ತರ್ತೀನಿ ಗಂಭೀರವಾಗಿ ನುಡಿದು ಅವಳ ಕೈಯಿಂದ ಮೊಬೈಲ್ ಕಿತ್ತುಕೊಂಡವನು ಧರಧರನೆ ನಡೆದು ತನ್ನ ಕೋಣೆಯ ಒಳಹೊಕ್ಕನು. ಕ್ಷಮಾಳಿಗೆ ಅವನ ನಡವಳಿಕೆ ವಿಚಿತ್ರವೆನಿಸಿತು. ಅವನ ಪರಿಚಯವಾದಾಗಿನಿಂದ ಅವನು ಅವಳೊಡನೆ ಇಷ್ಟು ಗಡುಸಾಗಿ ನಡೆದುಕೊಂಡದ್ದೇ ಇರಲಿಲ್ಲ. ಪ್ರತಿ ಕ್ಷಣವೂ ನಿನ್ನ ಜೊತೆಯಲ್ಲಿಯೇ ಇರಬೇಕು ಅನ್ನುತ್ತಿದ್ದವರು ಇವತ್ತು ನನ್ನ ಮುಖವನ್ನು ನೋಡದೆ ಸಿಡುಕುತ್ತಾ ಹೋದರಲ್ಲ. ಇದ್ದಕ್ಕಿದ್ದಂತೆ ಕ್ಷಮಾಳ ಕಣ್ಣುಗಳು ಕೊಳವಾದವು. ತಕ್ಷಣ, ಇಲ್ಲ, ಅವರು ನನ್ನ ಬಳಿ ತಮಾಷೆ ಮಾಡ್ತಾ ಇರಬಹುದು, ಮೊಬೈಲ್ ಚಾರ್ಜ್ ಹಾಕಲಿಕ್ಕೆ ಹೋದ್ರೇನೋ ಎಂದು ಗ್ರಹಿಸಿ ಮಗುವಿನೊಂದಿಗೆ ಅವನ ಕೋಣೆಯತ್ತ ಹೆಜ್ಜೆ ಹಾಕಿದಳು. ಚಾರ್ಜ್ ಇಲ್ಲದ ಅವನ ಮೊಬೈಲ್ ಅಲ್ಲಿಯೇ ಮಂಚದ ಮೇಲೆ ಎಸೆದಂತಿತ್ತು. ಅಷ್ಟರವರೆಗೂ ಅಂಗಾತವಾಗಿ ಮಲಗಿ ಏನೋ ಯೋಚಿಸುತ್ತಿದ್ದ ಕೃಷ್ಣ ಕ್ಷಮ ಒಳಬಂದದ್ದು ತಿಳಿಯುತ್ತಲೇ ಎದ್ದು ಕುಳಿತನು. ಕೃಷ್ಣ, ಅದೇಕೆ ಹಾಗೆ ಬಂದು ಬಿಟ್ರಿ? ನನಗೆ ಎಷ್ಟೊಂದು ಬೇಸರವಾಯಿತು ಗೊತ್ತುಂಟಾ? ನೀವು ಚಾರ್ಜ್ ಹಾಕಲಿಕ್ಕೆ ಬಂದ್ರಿ ಅಂದ್ಕೊಂಡೆ, ಆದರೆ ಕೃಷ್ಣ, ನಿಮ್ಮನ್ನು ನೋಡ್ತಾ ಇದ್ದರೆ ಏನೋ ಬೇಸರದಲ್ಲಿ ಇರುವ ಹಾಗಿದೆ. ಎಂತಾಯಿತು? ನೀವು ಈ ರೀತಿ ನಡೆದುಕೊಳ್ತಾ ಇರೋದನ್ನು ಕಂಡ್ರೆ ಆ ಬೇಸರಕ್ಕೆ ನಾನೇ ಕಾರಣ ಅನ್ನಿಸ್ತಾ ಉಂಟು. ದಯವಿಟ್ಟು ಹೇಳಿ, ಎಂತಾಯಿತು? ವ್ಯೂಹಲತೆಯಿಂದ ಅವನ ಪಕ್ಕದಲ್ಲಿ ಕುಳಿತಳು. ಅಷ್ಟರವರೆಗೂ ಅವಳ ಕೈಯಲ್ಲಿ ಆಡುತ್ತಿದ್ದ ಮಗು ಹಾಸಿಗೆಯ ಆಸರೆ ಪಡೆಯಿತು. ಪ್ರತಿ ಬಾರಿಯೂ ಅವಳ ಸಾನ್ನಿಧ್ಯಕ್ಕಾಗಿ ಹಾತೊರೆಯುತ್ತಿದ್ದ ಕೃಷ್ಣನಿಗೆ ಇಂದು ಅವಳ ಸ್ಪರ್ಶ ಮುಳ್ಳು ಚುಚ್ಚಿದ ಅನುಭವ ನೀಡಿತು. ಅವಳ ಮಾತುಗಳನ್ನು ಕೇಳುತ್ತಿದ್ದರೆ ಅವನ ಮುಖ ಕ್ಷಣ ಕ್ಷಣಕ್ಕೂ ವಿಸ್ಫಾರಿತವಾಗುತ್ತಿತ್ತು. ಕುಳಿತಲ್ಲಿಂದ ಎದ್ದು ನಿಂತವನು, ಕ್ಷಮ, ಅಮ್ಮ ಕರಿತಾ ಇದ್ದಾರೆ, ನಾನು ಹೋಗ್ತೀನಿ, ನನ್ನನ್ನು ಹಿಂಬಾಲಿಸಬೇಡ
ಎಂದು ಮಗುವಿನ ಕಡೆಗೊಮ್ಮೆ ನೋಟ ಬೀರಿ ಪಡಸಾಲೆಗೆ ಬಂದನು. ಅವನ ನಿರಾಕರಣೆ ಅವಳಿಗೆ ಸಹಿಸಲಾಗಲಿಲ್ಲ. ಖಿನ್ನ ಮನಸ್ಕಳಾಗಿ ಮಗುವನ್ನು ಎತ್ತಿಕೊಂಡು ಪಡಸಾಲೆಗೆ ಬಂದವಳು, ಅಮ್ಮ, ಕೆಲಸ ಎಲ್ಲ ಸರಿಯಾಗಿ ನಡೀತಾ ಉಂಟು ಎಂದು ಅಹಲ್ಯಾದೇವಿಯವರಿಗೆ ತಿಳಿಸಿ ಶ್ಯಾಮಲಾರನ್ನು ಕುರಿತು, ಅಮ್ಮ, ಅಮರ್ ಕೇಳ್ತಾ ಇಲ್ಲ, ನಾನು ಹೋಗಿರ್ತೇನೆ ಎಂದವಳು ಅಲ್ಲಿಯೇ ಇದ್ದ ಕೃಷ್ಣನನ್ನು ಕಣ್ಣೆತ್ತಿಯೂ ನೋಡದೆ ಹೊರಟು ಹೋದಳು. ಛೇ, ಅವಳ ಮನಸ್ಸಿಗೆ ಘಾಸಿ ಮಾಡಿದ್ನೇನೋ, ಅದಕ್ಕೆ ಅವಳು ಹೊರಟು ಹೋದ್ಲು. ಕೃಷ್ಣನ ಮನಸ್ಸು ರೋಧಿಸಿತಾದರೂ ಕ್ಷಣ ಮಾತ್ರದಲ್ಲಿಯೇ ಇಲ್ಲ, ನಾನು ಮಾಡಿದ್ದೆ ಸರಿ ಎಂದೆನಿಸಿತು. ನಾನು ಎಂಥ ತಪ್ಪು ಮಾಡಿದ್ದೀನಿ ಅಂತ ಕೃಷ್ಣ ನನ್ನ ಬಳಿ ಆ ರೀತಿ ನಡೆದುಕೊಂಡ್ರು? ನನ್ನನ್ನು ಮದುವೆ ಆಗಲಿಕ್ಕೆ ಅವರಿಗೆ ಇಷ್ಟವಿಲ್ವಾ? ಇದ್ದಕ್ಕಿದ್ದಂತೆ ಈ ಪರಿವರ್ತನೆ? ಎಷ್ಟೇ ಯೋಚಿಸಿದರೂ ಕ್ಷಮಾಳಿಗೆ ಏನೊಂದು ಅರ್ಥವಾಗಲಿಲ್ಲ. ಇಲ್ಲ, ನಾಡಿದ್ದೇ ಮದುವೆ, ಇದನ್ನು ಆದಷ್ಟು ಬೇಗ ಬಗೆಹರಿಸಿಕೊಳ್ಬೇಕು. ನಿರ್ವಿಕಾರ ಚಿತ್ತದಿಂದ ಚಾವಡಿಯನ್ನೇ ದಿಟ್ಟಿಸುತ್ತಾ ಯೋಚನೆಯಲ್ಲಿ ಮುಳುಗಿದಳು. ಮನೋವಿಕಲ್ಪದಿಂದ ಬಳಲುತ್ತಿದ್ದವಳಿಗೆ ಅವಳ ಮಡಿಲಿನಲ್ಲಿ ಅಮರ್ ಅದಾಗಲೇ ನಿದ್ರೆಗೆ ಜಾರಿದ್ದು ಸಹ ತಿಳಿಯಲಿಲ್ಲ. ಮರುದಿನ ಅಹಲ್ಯಾದೇವಿ ಹಾಗೂ ಶ್ಯಾಮಲಾರ ಸಮ್ಮುಖದಲ್ಲಿ ನವವಧುವರರ ಅರಿಶಿನ ಶಾಸ್ತ್ರವು ಸುಸೂತ್ರವಾಗಿ ನೆರವೇರಿತು. ಶಾಸ್ತ್ರ ನಡೆಯುವಾಗಲೂ ಎದುರು ಬದುರಾಗಿ ಕುಳಿತಿದ್ದರೂ ಕೃಷ್ಣ ಒಂದೇ ಒಂದು ಬಾರಿಯಾದರೂ ಎವೆ ಇಕ್ಕದೆ ತನ್ನನ್ನೇ ದಿಟ್ಟಿಸುತ್ತಿದ್ದ ಕ್ಷಮಾಳತ್ತ ನೋಡುವ ಪ್ರಯತ್ನವನ್ನು ಮಾಡಲಿಲ್ಲ. ಕ್ಷಣ ಕ್ಷಣಕ್ಕೂ ಕೃಷ್ಣನ ನಡವಳಿಕೆ ಕ್ಷಮಾಳನ್ನು ಇನ್ನಿಲ್ಲದಂತೆ ಹಿಂಸಿಸುತ್ತಿತ್ತು. ಬಣ್ಣಗಟ್ಟಿದ ಮುಖದ ಹಿಂದಿದ್ದ ಭಾವನೆಯನ್ನು ಅರಿಯಲು ಶತಪ್ರಯತ್ನಪಟ್ಟು ಸೋತಳು. ಅವನ ಬಳಿ ಮಾತನಾಡಬೇಕೆಂದು ಎಷ್ಟೇ ಪ್ರಯತ್ನಪಟ್ಟರೂ ಇಡೀ ದಿನ ಅವಳಿಗೆ ಅವನೊಂದಿಗೆ ಮಾತನಾಡಲು ಅವಕಾಶವೇ ಸಿಗಲಿಲ್ಲ. ಅರಿಶಿನ ನೀರು ಮೈಮೇಲೆ ಬಿದ್ದ ನಂತರ ಹೊರಗಡೆ ಎಲ್ಲಿಯೂ ಹೋಗುವಂತಿಲ್ಲ ಎಂದ ಅಮ್ಮನ ಮಾತುಗಳನ್ನು ಕೇಳಿ ಮನೆಯಲ್ಲಿಯೇ ಇದ್ದ ಕ್ಷಮಾಳಿಗೆ ಏನೋ ಒಂದು ಬಗೆಯ ತಳಮಳ. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ತನ್ನವಳ ಮೇಲೆ ಕೃಷ್ಣನಿಗೇಕೆ ಈ ಪರಿಯ ತಿರಸ್ಕಾರ? ಅವಿನಾಶನಂತೆ ಕೃಷ್ಣ ಕೂಡ ಕ್ಷಮಾಳ ಬಾಳಿನಲ್ಲಿ ಅಪಸ್ವರ ನುಡಿಸಲೆಂದೇ ಆಗಮಿಸಿರುವನೆ. ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಮಿತ್ರರೇ, ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕಥೆ ಕೇಳ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.